ವಿದ್ಯಾರ್ಥಿಗಳೇ 8ನೇ ತರಗತಿ ವಿಜ್ಞಾನ ಕುತೂಹಲ ಕನ್ನಡ ಮಾಧ್ಯಮ ಅದರಲ್ಲಿ ಅಧ್ಯಾಯ 3 ಆರೋಗ್ಯ ಅನನ್ಯ ನಿಧಿ ಅನ್ನೋ ಪಾಠದ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಮೊದಲನೇದಾಗಿ 1ನೇ ಪ್ರಶ್ನೆ, ಚಿತ್ರದಲ್ಲಿ ತೋರಿಸಿರುವ ರೋಗಗಳನ್ನು ಸಾಂಕ್ರಾಮಿಕ ಅಥವಾ ಸಾಂಕ್ರಾಮಿಕವಲ್ಲದ ರೋಗಗಳೆಂದು ವರ್ಗೀಕರಿಸಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಶೀತ ಮತ್ತು ಜ್ವರ, ವಿಷಮ ಶೀತ ಜ್ವರ ಅಂದರೆ ಟೈಫಾಯ್ಡು, ಮಧುಮೇಹ ಅಂದರೆ ಶುಗರ್ ಕಾಯಿಲೆ, ಅಸ್ತಮ, ನೆಕ್ಸ್ಟು ಚಿಕನ್ ಪಾಕ್ಸ್ ಅಮ್ಮ ಅಂತಲೂ ಕರೀತಾರೆ ನಾವು ಆಡುಭಾಷೆಯಲ್ಲಿ. ಸೊ ಇದರಲ್ಲಿ ಯಾವುದು ಸಾಂಕ್ರಾಮಿಕ ರೋಗ, ಯಾವುದು ಸಾಂಕ್ರಾಮಿಕ ರೋಗ ಅಲ್ಲ ಅಂತ ನೋಡ್ತಾ ಹೋಗೋಣ. ಸೊ ಈಗ ನೋಡಿ, ಸಾಂಕ್ರಾಮಿಕ ರೋಗ ಅಂತಂದರೆ ಏನಪ್ಪ ಅಂತಂದರೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥದ್ದು ರೋಗ, ನೀರು, ಗಾಳಿ, ಆಹಾರದ ಮೂಲಕ. ಅದರಲ್ಲಿ ಶೀತ ಮತ್ತು ಜ್ವರ ಏನಿದೆ, ಒಬ್ಬರು ಸೀನ್ ಬಿಟ್ಟರೆ ಆ ಸೀನಿನ ಏನು ಅಣುಗಳಿದಾವಲ್ಲ, ಗಾಳಿ ಹನಿಗಳು, ಅದು ಬೇರೆಯವ್ರಿಗೆ ಹೋದರೆ ಅವ್ರಿಗೂ ಸಹ ಆಗ್ಬಿಡುತ್ತೆ. ಅಂದರೆ ಒಬ್ಬರಿಂದ ಒಬ್ರಿಗೆ ಹರಡುತ್ತೆ ಶೀತ ಮತ್ತು ಜ್ವರ. ಇನ್ನು ಟೈಫಾಯ್ಡ್ ಏನಿದೆ, ವಿಷಮ ಶೀತ ಜ್ವರ, ಇದು ಕಲುಷಿತ ಆಹಾರ ಮತ್ತು ನೀರಿನ ಮೂಲಕ ಹರಡುತ್ತೆ. ಇನ್ನು ಚಿಕನ್ ಪಾಕ್ಸ್ ಅಮ್ಮ, ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುತ್ತೆ, ಗಾಳಿಯಿಂದ ಅಥವಾ ನೇರ ಸಂಪರ್ಕದ ಮೂಲಕ. ಅಂದರೆ ಒಬ್ಬ ಚಿಕನ್ ಪಾಕ್ಸ್ ಆಗಿರ್ತಕ್ಕಂಥವ್ರು ಅಮ್ಮ ಆಗಿರೋರು ಇನ್ನೊಬ್ಬರಿಗೆ ಅದು ಟಚ್ ಆಗಿಬಿಟ್ರೆ ಅವ್ರಿಗೂ ಸಹ ಬರ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಸಾಂಕ್ರಾಮಿಕವಲ್ಲದ ರೋಗಗಳು ಯಾವ್ಯಾವಪ್ಪ ಅಂತಂದರೆ ಅದು ಮಧುಮೇಹ ಮತ್ತು ಅಸ್ತಮ ಆಗಿದೆ. ಇದು ಸಾಂಕ್ರಾಮಿಕ ಅಂದರೆ ಒಬ್ಬರಿಂದ ಒಬ್ಬರಿಗೆ ಉಂಟಾಗೋದಿಲ್ಲ, ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ ನೀರು, ಗಾಳಿ, ಆಹಾರದ ಮೂಲಕ. ಸಾಮಾನ್ಯವಾಗಿ ಜೀವನ ಶೈಲಿ ಅಥವಾ ಆನುವಂಶಿಕ ಅಂಶಗಳಿಗೆ ಸಂಬಂಧ ಇರುತ್ತೆ. ಅಂದರೆ ಅವರು ಹೇಗೆ ಎಕ್ಸಸೈಸ್ ಮಾಡ್ತಾರೆ, ಹೇಗೆ ಊಟ ಮಾಡ್ತಾರೆ, ಅವ್ರ ಆರೋಗ್ಯನ ಹೇಗೆ ಇಟ್ಕೊಂಡ್ರೆ ಅನ್ನೋ ಆಧಾರದ ಮೇಲೆ ಈ ರೋಗಗಳು ಬರ್ತಾವೆ. ಅದರಲ್ಲಿ ಒಂದೇದು ಯಾವುದಪ್ಪ ಅಂತಂದರೆ ಮಧುಮೇಹ, ನೆಕ್ಸ್ಟು ಅಸ್ತಮ. ಈ ಅಸ್ತಮ ಏನಿದೆ ಇದು ಸಾಂಕ್ರಾಮಿಕ ಅಲ್ಲ, ಇದು ಪರಿಸರ ಮತ್ತು ಆನುವಂಶಿಕ ಮತ್ತು ಜೀವನ ಶೈಲಿ ಕಾರಣಕ್ಕಾಗಿ ಸಂಭವಿಸುತ್ತೆ. ಇದರಲ್ಲಿ ಅಸ್ತಮ ಸೇರಿದೆ. ನೆಕ್ಸ್ಟ್ ಇದ್ರ ಜೊತೆಗೆ ನೋಡಿ ಮಧುಮೇಹ ಅಂತ ಇದೆ. ಮಧುಮೇಹ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಮಧುಮೇಹ. ಸೊ ಇದು ಸಹ ಏನಾಗಿದೆ, ರೋಗಕಾರಕಗಳಿಂದ ಉಂಟಾಗೋದಿಲ್ಲ, ಇದು ಜೀವನ ಶೈಲಿ ಮತ್ತು ಆನುವಂಶಿಕ ಕಾರಣ. ಅಂದರೆ ತಂದೆ ತಾಯಿಗಿದ್ದರೆ ಅದು ಮಕ್ಕಳಿಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮತ್ತು ಎಕ್ಸಸೈಸ್ ಮಾಡದೇ ಇರೋದು, ಅತಿ ಹೆಚ್ಚು ಊಟ ಮಾಡೋದು, ಸೊ ಇದರಿಂದ ಬರುತ್ತೆ. ಯಾವುದ್ಯಾವುದು ಮಧುಮೇಹ ಮತ್ತು ಅಸ್ತಮ ಇವೇನಿದ್ದಾವೆ ಇವು ಆನುವಂಶಿಕ ಅಂದರೆ ಸಾಂಕ್ರಾಮಿಕ ರೋಗ ಅಲ್ಲ ಇವು. ಇನ್ನು 2ನೇ ಪ್ರಶ್ನೆ, ರೋಗಗಳನ್ನು ಸಾಂಕ್ರಾಮಿಕ ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳು ಎಂದು ವಿಶಾಲವಾಗಿ ವರ್ಗೀಕರಿಸ್ಬೋದು. ಕೆಳಗೆ ಕೊಟ್ಟಿರುವ ಆಯ್ಕೆಗಳಿಂದ ಸಾಂಕ್ರಾಮಿಕವಲ್ಲದ ರೋಗಗಳನ್ನು ಗುರುತಿಸಿ. ವಿಷಮ ಶೀತ ಜ್ವರ, ಅಸ್ತಮ, ಮಧುಮೇಹ ಮತ್ತು ದಡಾರ. ಇದು ಆಲ್ರೆಡಿ ಇಂದಿನ ಪ್ರಶ್ನೆಯಲ್ಲೇ ಇಲ್ಲೇ ಇದೆ ಡೈರೆಕ್ಟು. ಸೊ ಹಾಗಾಗಿ ಮಧುಮೇಹ ನಿಮಗೆ ಗೊತ್ತಿದೆ. ಮಧುಮೇಹ ಮತ್ತು ಅಸ್ತಮ ಏನಿದೆ ಅದು ಸಾಂಕ್ರಾಮಿಕವಲ್ಲದ ರೋಗಗಳು. ಹಾಗಾಗಿ ಆಪ್ಷನ್ 2 ಮತ್ತು ಆಪ್ಷನ್ 3 ಅಂತ ಯಾವುದರಲ್ಲಿದೆ ನೋಡಿ ಅದೇ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 2 ಮತ್ತು ಆಪ್ಷನ್ 3 ಎಲ್ಲಿದೆ ನೋಡಿ, ಬಿ, ಆಪ್ಷನ್ ಬಿನಲ್ಲಿದೆ 2 ಮತ್ತು 3. ಆಯ್ಕೆಗಳಿಂದ ಸಾಂಕ್ರಾಮಿಕವಲ್ಲದ ರೋಗಗಳು ಯಾವಪ್ಪ ಅಂತಂದರೆ ಅಸ್ತಮ ಮತ್ತು ಮಧುಮೇಹ. ಇಂದಿನ ಕ್ವಶನ್ನೇ ರಿಪೀಟ್ ಆಗಿದೆ, ಇದು ಕೊಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಇದು ಟೈಫಾಯ್ಡ್ ಏನಿದೆ, ವಿಷಮ ಶೀತ ಜ್ವರ ಮತ್ತು ದಡಾರ ಇವು ಸಾಂಕ್ರಾಮಿಕ ರೋಗಗಳಾಗಿದ್ದಾವೆ. ಅಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಸೂಕ್ಷ್ಮ ಜೀವಿಗಳಿಂದ ಹರಡ್ತವೆ. ಇನ್ನು ಮತ್ತು ಅಸ್ತಮ ಮತ್ತು ಮಧುಮೇಹ ಇವು ಸಾಂಕ್ರಾಮಿಕವಲ್ಲದ ರೋಗಗಳು, ಇವು ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡೋದಿಲ್ಲ, ಪರಿಸರ, ಆನುವಂಶಿಕ ಮತ್ತು ಜೀವನ ಶೈಲಿ ಕಾರಣಗಳಿಗಾಗಿ ಇವು ಸಂಬಂಧಿಸಿದ್ದಾವೆ ಅಂತ. ಇದನ್ನು ಇಷ್ಟೊಂದು ಬರೀತಕ್ಕಂಥ ಅವಶ್ಯಕತೆ ಇಲ್ಲ, ನೀವು ಇಷ್ಟು ಆಪ್ಷನ್ ಹಾಕ್ಬಿಟ್ರೆ ಸಾಕು, ನೀವು ಸರಿ ಉತ್ತರ ಆಗುತ್ತೆ. ಇದು ನಾನು ನಿಮಗೆ ಗೊತ್ತಾಗಲಿ ಅಂತೇಳಿ ಮಾತ್ರ ಇದನ್ನು ನಾನು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಇನ್ನು 3ನೇ ಪ್ರಶ್ನೆ, ನಿಮ್ಮ ಶಾಲೆಯಲ್ಲಿ ಫ್ಲೂ ವ್ಯಾಪಕವಾಗಿದೆ. ಫ್ಲೂ ಅಂದರೆ ಜ್ವರ ಅಂತ. ಹಲವಾರು ಸಹಪಾಠಿಗಳು ಗೈರಾಗಿದ್ದಾರೆ. ಇನ್ನೂ ಕೆಲವರು ಕೆಮ್ಮುತ್ತಾ ಸೀನುತ್ತಾ ಶಾಲೆಗೆ ಬರ್ತಾ ಇದ್ದಾರೆ. ರೋಗ ಮತ್ತಷ್ಟು ಹರಡುವುದನ್ನು ತಡೆಯಲು ಶಾಲೆಯು ಯಾವ ತಕ್ಷಣದ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ, ಶಾಲೆಯನ್ನು ತಾತ್ಕಾಲಿಕವಾಗಿ ಮುಚ್ಚಬೇಕು, ಕ್ಲೋಸ್ ಮಾಡಬೇಕು, ರಜೆ ಕೊಡಬೇಕು. ತರಗತಿ ಕೊಠಡಿಗಳನ್ನು ಸ್ವಚ್ಛಗೊಳಿಸಬೇಕು, ಸ್ಯಾನಿಟೈಸರ್ ಅಂತ ಕರೀತಾರಲ್ಲ, ಸ್ಯಾನಿಟೈಸ್ ಮಾಡಬೇಕು. ಮತ್ತು ಸೋಂಕು ಮತ್ತಷ್ಟು ಹರಡುವುದನ್ನು ತಡೆಯಲು ಅನಾರೋಗ್ಯ ಪೀಡಿತ ವಿದ್ಯಾರ್ಥಿಗಳು ಮನೆಯಲ್ಲೇ ಇರಲಿಕ್ಕೆ ಪ್ರೋತ್ಸಾಹ ಮಾಡಬೇಕು. ಅಂದರೆ ರೋಗ ಇರ್ತಕ್ಕಂಥವ್ರು ಮನೆಗೆ ಇರ್ರಿ, ನೀವು ಶಾಲೆಗೆ ಬರಬೇಡ್ರಿ ಅಂತ ಹೇಳಬೇಕಾಗಿದೆ. ಇನ್ನು 2ನೇದು, ನಿಮ್ಮೊಂದಿಗೆ ಬೆಂಚ್ನಲ್ಲಿ ಕುಳಿತುಕೊಳ್ಳುವ ನಿಮ್ಮ ಸಹಪಾಠಿಯಲ್ಲಿ ಜ್ವರದ ಲಕ್ಷಣಗಳು ಕಂಡುಬಂದರೆ ಒರಟಾಗಿ ನಡೆದುಕೊಳ್ಳದೆ ಅಥವಾ ನೋಯಿಸದೆ ನೀವು ಹೇಗೆ ಪ್ರತಿಕ್ರಿಯಿಸ್ತೀರಿ ಅಂತ. ಒಬ್ಬನಿಗೆ ಜ್ವರ ಬಂದುಬಿಟ್ಟಿದೆ, ಅವ್ನು ಶಾಲೆಗೆ ಬಂದಿದ್ದಾನೆ, ಅವನಿಗೆ ಬೇಜಾರಾಗಬಾರ್ದು, ನೀವು ಯಾವ ರೀತಿ ಅವನಿಗೆ ಹೇಳ್ತೀರಿ ಅಂತ ಕೊಟ್ಟಿದ್ದಾರೆ. ಇದು ಸಿಂಪಲ್ಲು. ನಿಮ್ಮ ಸಹಪಾಠಿ ವೈದ್ಯರನ್ನು ಭೇಟಿ ಮಾಡಿ ಮನೆಯಲ್ಲೇ ವಿಶ್ರಾಂತಿ ಪಡೆಯುವಂತೆ ನೀವು ವಿನಮ್ರವಾಗಿ ಹೇಳಬೇಕು. ಮತ್ತು ಜೋರಾಗಿ ಬರಬೇಡ ಕಣ, ನೀನು ಜ್ವರ ಬಂದಿದೆ ಅಂತ ಹೇಳೋಂಗಿಲ್ಲ, ವಿನಮ್ರವಾಗಿ ಹೇಳಬೇಕು. ಜೊತೆಗೆ ಅದರೊಂದಿಗೆ ನೀನು ಏನು ನೋಟ್ಸ್ ಬರೆಸ್ತಾರಲ್ಲ ಕ್ಲಾಸಲ್ಲಿ ಅದನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಬೇಕಂದ್ರೆ ಅವರೊಂದಿಗೆ ನೋಟ್ಸ್ ಹಂಚಿಕೊಳ್ಳಲು ಪ್ರಸ್ತಾಪಿಸ್ಬೋದು. ಈ ಪಾಠ ಏನು ನಡೀತತ್ತೆ, ನೋಟ್ಸ್ ಏನು ನಡೀತತ್ತೆ, ಅದನ್ನೆಲ್ಲ ನಿನಗೆ ಕೊಡ್ತೀನಿ ಅಂತ ಹೇಳಿ ಅವನಲ್ಲಿ ಕೇಳ್ಕೊಬೋದು, ನೀವು ಶಾಲೆಗೆ ಬರಬೇಡ ಅಂತ. ಇನ್ನು 3ನೇ ಪ್ರಶ್ನೆ, ಈ ಪರಿಸ್ಥಿತಿಯಲ್ಲಿ ಸೋಂಕಿಗೆ ಒಳಗಾಗದಂತೆ ನಿಮ್ಮನ್ನು ಮತ್ತು ಇತರರನ್ನು ಹೇಗೆ ರಕ್ಷಿಸುವಿರಿ ಅಂತ ಕೊಟ್ಟಿದ್ದಾರೆ. ಸೊ ಹೆಂಗೆ ಅಂತಂದರೆ, ನಿಮ್ಮನ್ನು ಮತ್ತು ಇತರರನ್ನು ರಕ್ಷಿಸ್ಕೊಳ್ಳಿಕ್ಕೆ ನಿಮ್ಮ ಕೈಗಳನ್ನು ಆಗಾಗ ತೊಳಿತಾ ಇರಬೇಕು. ನಿಕಟ ಸಂಪರ್ಕವನ್ನು ತಪ್ಪಿಸ್ಬೇಕಂದ್ರೆ ಜ್ವರ ಬಂದಿರತಕ್ಕಂಥವ್ರು, ಶೀತ ಬಂದಿರತಕ್ಕಂಥವ್ರ ಹತ್ರ ಇರಬಾರ್ದು. ಜೊತೆಗೆ ಸಾಧ್ಯವಾದಷ್ಟು ಮಾಸ್ಕನ್ನು ಧರಿಸಬೇಕು, ಮುಖವಾಡವನ್ನು ಧರಿಸ್ಬಿಟ್ಟು
ನಾವೇನು ಮಾಡೋದು, ಸೋಂಕಿಗೆ ಒಳಗಾಗದಂತೆ ನಮ್ಮನ್ನು ನಾವು ರಕ್ಷಿಸ್ಕೋಬಹುದು ಅಂತ. ಇನ್ನು ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ, ಮಲೇರಿಯಾ ಕಾಯಿಲೆ ಇರುವ ಮತ್ತೊಂದು ನಗರಕ್ಕೆ ಪ್ರಯಾಣಿಸಲು ನಿಮ್ಮ ಕುಟುಂಬ ಯೋಚಿಸುತ್ತಾ ಇದೆ. ಪ್ರವಾಸದ ಮೊದಲು, ಪ್ರವಾಸದ ಸಮಯದಲ್ಲಿ, ಪ್ರವಾಸದ ನಂತರ ನೀವು ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೋಡೋಣ ಉತ್ತರ. ಪ್ರಯಾಣದ ಸಮಯದಲ್ಲಿ ನಮ್ಮ ಕುಟುಂಬವನ್ನು ಮಲೇರಿಯಾದಿಂದ ರಕ್ಷಿಸಿಕೊಳ್ಳಲಿಕ್ಕೆ ಸೊಳ್ಳೆ ಕಡಿತವನ್ನು ತಡೆಗಟ್ಟೋದು ಮತ್ತು ಸೂಚಿಸಲಾದಂಥ ತಡೆಗಟ್ಟುವ ಔಷಧಗಳನ್ನು ತೆಗೆದುಕೊಳ್ಳುವಂತೆ ಗಮನ ಹರಿಸ್ಬೇಕು ನಾವು. ಅಂದರೆ ಸೊಳ್ಳೆ ಕಡಿದಂಗೆ ನೋಡ್ಕೋಬೇಕು, ಮತ್ತು ಅದು ಬಂದಾಗ, ಸೊಳ್ಳೆ ಕಡಿತದಿಂದ ಬಂದಾಗ ಅದಕ್ಕೆ ಬೇಕಾದಂಥ ಔಷಧಿಗಳನ್ನು ಇಟ್ಕೊಂಡಿರಬೇಕು. ಪ್ರಯಾಣದ ಮೊದಲು ವೈದ್ಯರನ್ನು ಸಂಪರ್ಕಿಸಿ ಅಗತ್ಯ ಲಸಿಕೆಗಳನ್ನು ಪಡಿಬೇಕು, ಅದರ ಇಂಜೆಕ್ಷನ್ಸ್ ಇದ್ದರೆ ಪಡಿಬೇಕು. ಮತ್ತು ಸೊಳ್ಳೆ ನಿವಾರಕ ಮತ್ತು ರಕ್ಷಣಾತ್ಮಕ ಬಟ್ಟೆಗಳನ್ನು ಪ್ಯಾಕ್ ಮಾಡಬೇಕು. ಸೊಳ್ಳೆ ಪರದೆ ಆದರೆ ಸೊಳ್ಳೆ ಪರದೆ ಇಟ್ಕೋಬೇಕು, ಮತ್ತು ಕ್ರೀಮ್ಸ್ ಬರ್ತಾವಲ್ಲ ಅವು, ಮತ್ತು ಫುಲ್ ಕಂಪ್ಲೀಟಾಗಿ ಏನು ತೋಳು ಕಂಪ್ಲೀಟ್ ಇರ್ತಕ್ಕಂಥ ಅಂಗಿಗಳನ್ನು ತೊಡಬೇಕು. ಪ್ರವಾಸದ ಸಮಯದಲ್ಲಿ ನಿವಾರಕಗಳನ್ನು ಬಳಸೋದನ್ನು ಮುಂದುವರಿಸಬೇಕು. ಅಂದರೆ ಕ್ರೀಮ್ಗಳು ಇರ್ತಾವಲ್ಲ ಅವನ್ನ ಮುಂದುವರಿಸಬೇಕು. ಉದ್ದ ತೋಳು ಮತ್ತು ಪ್ಯಾಂಟ್ಗಳು, ಅಂದರೆ ಮೈ ಫುಲ್ ಕವರ್ ಆಗಿರಬೇಕು ಅಂಥ ಬಟ್ಟೆಗಳನ್ನು ಧರಿಸಿ ಸೊಳ್ಳೆ ಪರದೆ ಕೆಳಗೆ, ಅಂದರೆ ಸೊಳ್ಳೆ ಪರದೆ ಒಳಗೆ ಮಲಗ್ತಕ್ಕಂಥ ಅಭ್ಯಾಸ ಮಾಡ್ಕೋಬೇಕು. ಮತ್ತು ಹಿಂದಿರುಗಿದ ನಂತರ, ಅಂದರೆ ಪ್ರವಾಸದಿಂದ ಬರ್ತೀವಪ್ಪ, ಆವಾಗ ಜ್ವರದಂಥ ಯಾವುದೇ ಲಕ್ಷಣಗಳಿಗಾಗಿ ಮೇಲ್ವಿಚಾರಣೆ ಮಾಡಿ ಅವು ಸಂಭವಿಸಿದ್ದಲ್ಲಿ ತಕ್ಷಣ ವೈದ್ಯಕೀಯ ಚಿಕಿತ್ಸೆ ಪಡಿಬೇಕು. ಜ್ವರ ಗಿರ ಏನಾದ್ರು ಬಂತಪ್ಪ ಅಂತಂದರೆ ತಕ್ಷಣ ಮನೆಯಲ್ಲೇ ನಾವೇ ಟ್ರೀಟ್ಮೆಂಟ್ ತೊಗೊಂಡಲ್ಲೇ ಡಾಕ್ಟ್ರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೋಬೇಕು ಅನ್ನೋದು ಇದರ ಉತ್ತರ ಆಗಿದೆ. ಇನ್ನು 2ನೇದು, ಇದರಲ್ಲಿ ಸೊಳ್ಳೆ ಪರದೆಗಳು ಅಥವಾ ಸೊಳ್ಳೆ ನಿರೋಧಕಗಳ ಪ್ರಾಮುಖ್ಯತೆ ಬಗ್ಗೆ ನಿಮ್ಮ ಒಡ ಹುಟ್ಟಿದವರಿಗೆ ಹೇಗೆ ವಿವರಿಸುವಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇಂಪಾರ್ಟೆನ್ಸ್ ಏನು ಅಂತ ಸೊಳ್ಳೆ ಪರದೆ ಬಗ್ಗೆ. ಸೊಳ್ಳೆಗಳು ಮಲೇರಿಯಾ ಹರಡ್ತವೆ. ಸೊಳ್ಳೆ ಪರದೆಗಳು ಅಥವಾ ನಿವಾರಕಗಳು ಕಚ್ಚುವಿಕೆಯನ್ನು ತಡೆಯೋ ಮೂಲಕ, ಅಂದರೆ ಸೊಳ್ಳೆ ಕಚ್ಚೋ ಮೂಲಕ ತಡಿತಾವೆ, ಅದನ್ನು ಸೊಳ್ಳೆ ಕಚ್ಚೋದನ್ನು ತಡಿತಾವೆ. ಇದ್ರ ಮೂಲಕ ನಮ್ಮನ್ನು ನಾವು ರಕ್ಷಿಸ್ಬೋದು ಅಂತೇಳಿ ನಾವು ನಮ್ಮ ಸೋದರನಿಗೆ, ಅಂದರೆ ಒಡ ಹುಟ್ಟಿದವರು ಅಂದರೆ ಸೋದರ ಸಹೋದರಿ, ಇವರಿಗೆ ತಿಳಿಸ್ಬೋದು ಅಂತ. ಅಂಥ ಪ್ರದೇಶಗಳಲ್ಲಿ ಪ್ರಯಾಣಿಕರು ಆರೋಗ್ಯ ಸಲಹೆಗಳನ್ನು ನಿರ್ಲಕ್ಷಿಸಿದ್ರೆ ಏನಾಗುತ್ತೆ ಅಂತಂದರೆ, ಅತಿ ಹೆಚ್ಚು ಸೊಳ್ಳೆ ಇರ್ತಕ್ಕಂಥ ಜಾಗದಲ್ಲಿ ನಾವು ಇವೇನು ಹೇಳಿದ್ವಲ್ಲ ಅವು ಈ ಒಂದು ಆರೋಗ್ಯ ಸಲಹೆಗಳನ್ನು ನಿರ್ಲಕ್ಷಣೆ ಮಾಡಿದ್ರೆ ಏನಾಗುತ್ತೆ ಅಂತ. ಅದಕ್ಕೆ ಸರಿಯಾದಂಥ ಉತ್ತರ, ಅಂಥ ಪ್ರದೇಶಗಳಲ್ಲಿ ಪ್ರಯಾಣಿಕರು ಆರೋಗ್ಯ ಸಲಹೆಗಳನ್ನು ನಿರ್ಲಕ್ಷಿಸಿದ್ರೆ ಅವರು ಮಲೇರಿಯಾ ಸೋಂಕು, ತೀವ್ರ ಅನಾರೋಗ್ಯ ಅಥವಾ ಸಾವಿನ ಅಪಾಯವೂ ಸಹ ಸಂಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ. ಇನ್ನು 5ನೇ ಪ್ರಶ್ನೆ, ಧೂಮಪಾನ ಆರೋಗ್ಯಕ್ಕೆ ಗಂಭೀರ ಹಾನಿಯನ್ನು ಉಂಟು ಮಾಡುತ್ತದೆ ಮತ್ತು ಸಾವಿಗೆ ಕಾರಣವಾಗಬಹುದು ಎಂದು ತಿಳಿದಿದ್ದರೂ ಸಹ ನಿಮ್ಮ ಚಿಕ್ಕಪ್ಪ ತನ್ನ ಸ್ನೇಹಿತರೊಂದಿಗೆ ಹೊಂದಿಕೊಳ್ಳಲು ಧೂಮಪಾನ ಮಾಡಲಿಕ್ಕೆ ಪ್ರಾರಂಭ ಮಾಡಲಿದ್ದಾರೆ. ಅಂದರೆ ಫ್ರೆಂಡ್ಸ್ ಜೊತೆಗೆ ಹೊಂದ್ಕೊಳಕ್ಕೆ, ಅವ್ರ ಜೊತೆಗೆ ಇರಲಿಕ್ಕೆ ಅವ್ರು ಮಾಡ್ತಾ ಇರ್ತಾರಂತ ಇವರು ಸಹ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಒರಟಾಗಿ ವರ್ತಿಸದೆ ಅದನ್ನು ನಿಲ್ಲಿಸಲಿಕ್ಕೆ ನೀವು ಅವರಿಗೆ ಏನು ಹೇಳ್ತೀರಿ ಅಂತ. ನೀವು ಅದು ಸ್ಟೂಡೆಂಟ್ ಆಗಿ ನಿಮ್ಮ ಚಿಕ್ಕಪ್ಪ ಸಿಗರೆಟ್ ಸೇದ್ತಾ ಇರ್ತಾರೆ, ಅವರಿಗೆ ಬೇಜಾರಾಗ್ದಾಗ ನೀವು ಹೇಗೆ ಹೇಳ್ತೀರಿ ಅಂತ. ಇದಕ್ಕೆ ಉತ್ತರ ನೋಡೋಣ. ನಾವೇನು ಮಾಡೋದು, ಪ್ರೀತಿಯ ಚಿಕ್ಕಪ್ಪ, ನಾನು ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಕಾಳಜಿ ವಹಿಸ್ತೀನಿ, ನಿಮ್ಮ ಬಗ್ಗೆ ನನಗೆ ತುಂಬ ಕೇರ್ ಇದೆ ಅಂತ ಹೇಳಬೇಕು. ಮತ್ತು ಧೂಮಪಾನದ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ನಾನು ಬಯಸ್ತೀನಿ ಅಂತ ಹೇಳಬೇಕು. ಧೂಮಪಾನ ಹೃದಯದ ಕಾಯಿಲೆ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ಗೆ ಸೇರಿದಂತೆ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಎಂಬುದು ನಿಮಗೆ ತಿಳಿದಿರತಕ್ಕಂಥ ವಿಚಾರ, ನಿಮಗೆಲ್ಲ ಗೊತ್ತಿದೆ ಅಂತ ಹೇಳಬೇಕು. ಧೂಮಪಾನವನ್ನು ತ್ಯಜಿಸೋದ್ರಿಂದ ನಿಮ್ಮ ಆರೋಗ್ಯ ಮತ್ತು ಜೀವನದ ಗುಣಮಟ್ಟ ಗಮನಾರ್ಹವಾಗಿ ಸುಧಾರಿಸುತ್ತೆ ಅಂತ ನಾವು ಅವರಲ್ಲಿ ಹೇಳಬೇಕು, ವಿನಮ್ರವಾಗಿ ಹೇಳಬೇಕಾಗತ್ತೆ. ಇನ್ನು 2ನೇ ಪ್ರಶ್ನೆ, ಒಂದು ಸಂತೋಷದ ಕೂಟದಲ್ಲಿ ನಿಮ್ಮ ಸ್ನೇಹಿತ ನಿಮಗೆ ಸಿಗರೆಟನ್ನು ನೀಡಿದ್ರೆ ನೀವು ಏನು ಮಾಡ್ತೀರಿ ಅಂತ. ಮಕ್ಕಳೇ, ನಿಮ್ಮ ವಯಸ್ಸಿನ ಮಕ್ಕಳು ಏನಿದ್ದೀರಿ ಅಲ್ಲ, ನೀವು ಈ ಬ್ಯಾಡ್ ಹ್ಯಾಬಿಟ್ಸ್ ಕಲಿಯೋದು ಯಾವಾಗ ಅಂತಂದರೆ ಈ ಸ್ನೇಹಿತರ ಜೊತೆಗೆ ಸೇರ್ಕೊಂಡಾಗ. ಕಾರಣ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ನನಗೋಸ್ಕರ ಒಂದೇ ಒಂದು ಸೇದು, ನನಗೋಸ್ಕರ ಕಲಿ ಅಂತ ಹೇಳ್ತಾರೆ. ಈ ಹುಡುಗರಾಗಲಿ ಹುಡುಗಿಯರಾಗಲಿ ಈ ಸಂಘದ ಸವಾಸದಿಂದನೇ ಬಹುತೇಕ ಕೆಡೋದು. ಅವಾಗ ನೀವೇನು ಹೇಳಬೇಕು ಅಂತ, ಪಾರ್ಟಿಯಲ್ಲಿ ಸಿಗರೆಟ್ ಸೇದೋದನ್ನು ನಯವಾಗಿ ನಿರಾಕರಿಸಬೇಕು. ಮತ್ತು ನಿಮ್ಮ ಸ್ನೇಹಿತರಿಗೆ ಅದರ ಆರೋಗ್ಯದ ಅಪಾಯಗಳನ್ನು ವಿವರಿಸ್ಬೇಕಂದ್ರೆ, ಅನಾರೋಗ್ಯದ ಅಪಾಯಗಳನ್ನು, ಅದು ಆರೋಗ್ಯ ಹೆಂಗೆ ಹಾಳಾಗುತ್ತೆ ಅಂತ ವಿವರಿಸ್ಬೇಕು. ನೆನಪಿಡಿ, ಇಲ್ಲ ಅಂತ ಹೇಳೋದು ಪರ್ಫೆಕ್ಟ್ಲಿ ಸರಿಯಾಗಿರುತ್ತೆ. ಅಯ್ಯೋ ಅವ್ನು ಹೇಳ್ಬಿಟ್ಟ ಹಂಗಾಗಿ ನಾನು ಮಾಡಿದೆ ಅಂತ ಹೇಳಬಾರ್ದು. ಇಲ್ಲ ಅಂತ ಹೇಳಬೇಕು. ನೋ ಮೀನ್ಸ್ ನೋ ಅಂತ ಹೇಳ್ತಾರೆ ನೋಡಿರಿ, ಭಾಳ ಇಂಪಾರ್ಟೆಂಟ್ ವರ್ಡ್ ಇದು. ಹುಡುಗರಾಗಲಿ ನಿಮಗೆ ಇಷ್ಟ ಇಲ್ಲ ಅಂತಂದರೆ ನೋ ಮೀನ್ಸ್ ನೋ, ನಾನು ನೋ ಅಂತಂದರೆ ಮುಗೀತು ಅಂತ ಹೇಳಿಬಿಡ್ಬೇಕು ನೀವು. ಮತ್ತು ಅವ್ರ ಜೊತೆಗೆ ಹೊಂದ್ಕೊಳ್ಳಿಕ್ಕೋಸ್ಕರ ನೀವು ಅವ್ರು ಹೇಳಿದ್ದೆಲ್ಲ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಅನ್ನೋದು ಇದರ ಅರ್ಥ. ಇನ್ನು 3ನೇದು, ವಿದ್ಯಾರ್ಥಿಗಳು ಅಂಥ ಹಾನಿಕರ ಅಭ್ಯಾಸದಲ್ಲಿ ತೊಡಗುವುದನ್ನು ತಡೆಗಟ್ಟಲು ಶಾಲೆಗಳು ಹೇಗೆ ಸಹಾಯ ಮಾಡಬಹುದು ಅಂತ. ಇದಕ್ಕುತ್ತರ, ಶಾಲೆಗಳು ವಿದ್ಯಾರ್ಥಿಗಳಿಗೆ ಆರೋಗ್ಯದ ಅಪಾಯದ ಬಗ್ಗೆ ಶಿಕ್ಷಣ ನೀಡೋ ಮೂಲಕ ಮತ್ತು ನಿಯಮಿತವಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಅಂತಹ ಅಭ್ಯಾಸಗಳಲ್ಲಿ ತೊಡಗುವುದನ್ನು ತಡೆಗಟ್ಟಲಿಕ್ಕೆ ಸಹಾಯ ಮಾಡಬಹುದು ಅಂತ.
ಇನ್ನು 6ನೇ ಪ್ರಶ್ನೆ, ಸಾನಿಯಾ ತನ್ನ ಸ್ನೇಹಿತೆ ವಿನಿತಾಗೆ ಪ್ರತಿಜೈವಿಕಗಳಿಂದ ಯಾವುದೇ ಸೋಂಕನ್ನು ಗುಣಪಡಿಸ್ಬೋದು, ಅದರಿಂದ ನಾವು ರೋಗಗಳ ಬಗ್ಗೆ ಚಿಂತಿಸಬೇಕಾಗಿಲ್ಲ ಅಂತ ಹೇಳ್ಕೊಂಡಿರಲಿಲ್ಲ. ಅಂದರೆ ಆ್ಯಂಟಿಬಯೋಟಿಕ್ ಏನಿದೆ ಅದು ಯಾವುದೇ ಕಾಯಿಲೆನ ಗುಣಪಡಿಸ್ಬೋದು, ಹಂಗಾಗಿ ನಮಗೆ ರೋಗ ಬಂದರೆ ಚಿಂತೆ ಮಾಡಬೇಕಾಗಿಲ್ಲ ಅಂತ ಹೇಳ್ತಾಳೆ ಸಾನಿಯಾ. ಯಾರು? ತನ್ನ ಸ್ನೇಹಿತ ವಿನಿತಾಗೆ. ತನ್ನ ಹೇಳಿಕೆ ತಪ್ಪಾಗಿದೆ ಎಂದು ಅರ್ಥ ಮಾಡಿಕೊಳ್ಳಲು ಸಾನಿಯಾಗೆ ಸಹಾಯ ಮಾಡಲು ವಿನೀತಾ ಯಾವ ಪ್ರಶ್ನೆಗಳನ್ನು ಕೇಳಬಹುದು ಅಂತ ಆಕೆ ಹೇಳ್ತಾಳೆ. ಸಾನಿಯಾರವರ ಹೇಳಿಕೆ ಏಕೆ ತಪ್ಪಾಗಿದೆ ಅಂತಂದರೆ, ಪ್ರತಿಜೈವಿಕಗಳು ಬ್ಯಾಕ್ಟೀರಿಯಾದ ಸೋಂಕುಗಳ ವಿರುದ್ಧ ಮಾತ್ರ ಕಾರ್ಯನಿರ್ವಹಿಸ್ತವೆ. ನೆನ್ಪಿಟ್ಕೊಳ್ಳಿ, ಆಂಟಿಬಯೋಟಿಕ್ ಏನಿದಾವೆ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗವನ್ನು ಮಾತ್ರ ಗುಣಪಡಿಸ್ತವೆ, ಜ್ವರ ಅಥವಾ ನೆಗಡಿಯಂತಹ ವೈರಲ್ ಸೋಂಕುಗಳ ವಿರುದ್ಧ ಅಲ್ಲ ಅಂತ. ಈ ನೆಗಡಿ ಆಗುತ್ತೆ, ಆಮೇಲೆ ವೈರಲ್ ಫೀವರ್ ಬರುತ್ತೆ, ಅದರ ವಿರುದ್ಧ ನಾವು ಆಂಟಿಬಯೋಟಿಕ್ ತಗೊಂಡ್ರೆ ಏನೂ ಉಪಯೋಗ ಆಗೋದಿಲ್ಲ. ಪ್ರತಿಜೈವಿಕಗಳ ಅತಿಯಾದ ಬಳಕೆ ಅಥವಾ ದುರುಪಯೋಗ ಪ್ರತಿಜೈವಿಕದ ಪ್ರತಿರೋಧಕ್ಕೆ ಕಾರಣವಾಗಬಹುದು. ಭವಿಷ್ಯದಲ್ಲಿ ಅವುಗಳ ಪರಿಣಾಮಕಾರಿತ್ವವನ್ನು ಕಡಿಮೆ ಮಾಡ್ಬೋದು. ಅಂದರೆ ಇದರ ಅರ್ಥ ಏನು ಅಂತಂದರೆ, ನಾವು ಆ್ಯಂಟಿಬಯೋಟಿಕ್ಕನ್ನು ಜಾಸ್ತಿ ತಗೊಂಡಾಗ ಏನಾಗುತ್ತೆ ಅಂತಂದರೆ ನೆಕ್ಸ್ಟ್ ಸರಿ ರೋಗ ಬಂದಾಗ ಆ್ಯಂಟಿಬಯೋಟಿಕ್ ಎಷ್ಟೇ ತೊಗೊಂಡ್ರೂ ಅದು ಕಂಟ್ರೋಲ್ ಆಗಲ್ಲ, ಯಾಕಂದರೆ ಅದು ಅಡಿಕ್ಟ್ ಆಗಿಬಿಟ್ಟಿರ್ತದೆ ಬಾಡಿ. ಕೆಲವು ರೋಗಗಳು ಶಿಲೀಂಧ್ರಗಳು, ಪ್ರೋಟೋಸೋವಾ ಅಥವಾ ವೈರಸ್ಗಳಿಂದ ಉಂಟಾಗ್ತವೆ. ಇವುಗಳಿಗೆ ವಿಭಿನ್ನ ಚಿಕಿತ್ಸೆಗಳು ಬೇಕಾಗ್ತವೆ. ಶಿಲೀಂಧ್ರ, ಪ್ರೋಟೋಸೋವಾ ವೈರಸ್ ಇದರಿಂದ ಏನು ರೋಗ ಬರುತ್ತಲ್ಲ, ಇದಕ್ಕೆ ನಾವು ಆ್ಯಂಟಿಬಯೋಟಿಕ್ಕನ್ನು ಕೊಟ್ಟರೆ ಅದು ವಾಸಿ ಆಗೋದಿಲ್ಲ ಅಂತ. ವಿನೀತಾ ಸಾನಿಯಾರವರನ್ನು ಕೇಳ್ಬೋದು, ಜ್ವರ ಅಥವಾ ದಡಾರದಂತಹ ವೈರಸ್ಗಳ ಮೇಲೆ ಪ್ರತಿಜೈವಿಕಗಳು ಕಾರ್ಯನಿರ್ವಹಿಸೋದಿಲ್ಲ ಎಂದು ನಿಮಗೆ ತಿಳಿದಿದೆಯೇ ಅಂತೇಳಿ ಪ್ರಶ್ನೆ ಕೇಳ್ಬೋದು. ಅವು ಬ್ಯಾಕ್ಟೀರಿಯಾದ ಸೋಂಕುಗಳಿಗೆ ಮಾತ್ರ ಉಪಯುಕ್ತವಾಗಿವೆ, ಅಲ್ಲದೆ ನಮಗೆ ಅಗತ್ಯವಿಲ್ಲದಿದ್ದಾಗ ನಾವು ಪ್ರತಿಜೈವಿಕಗಳನ್ನು ತೆಗೆದುಕೊಂಡರೆ ನಮಗೆ ನಿಜವಾಗಿ ಅಗತ್ಯವಿದ್ದಾಗ ಅವು ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸ್ಬೋದು. ಅಂದರೆ ನಾವು ಜಾಸ್ತಿ ಪ್ರತಿಜೈವಿಕವನ್ನು ತಗೊಂಡ್ಬಿಡ್ತೀವಪ್ಪ ಆ್ಯಂಟಿಬಯೋಟಿಕ್ಕು, ಆಗ ನಿಜವಾಗ್ಲೂ ನಮಗೆ ಆ್ಯಂಟಿಬಯೋಟಿಕ್ ಬೇಕಾಗಿರ್ತತೆ. ಆವಾಗ ನಾವು ಆ್ಯಂಟಿಬಯೋಟಿಕ್ ತಗೊಂಡಾಗ ಅದು ಕೆಲಸ ಮಾಡೋದಿಲ್ಲ, ಯಾಕಂದರೆ ನಮ್ಮ ಬಾಡಿ ಅಡಿಕ್ಟ್ ಆಗಿಬಿಡ್ತದೆ ಅದು. ಹಾಗಾಗಿ ವೈದ್ಯರು ಅವುಗಳನ್ನು ಶಿಫಾರಸು ಮಾಡುವ ಬಗ್ಗೆ ಜಾಗರೂಕರಾಗಿರ್ತಾರೆ ಅಂತ. ಹಂಗಾಗಿ ಡಾಕ್ಟ್ರು ಸಮೇತ ಎಲ್ಲ ಟೈಮಲ್ಲೂ ಆ್ಯಂಟಿಬಯೋಟಿಕ್ಕನ್ನು ಕೊಡೋದಿಲ್ಲ, ಅನಿವಾರ್ಯ ಇದ್ದಾಗ ಮಾತ್ರ ಆ್ಯಂಟಿಬಯೋಟಿಕ್ ಕೊಡ್ತಾರೆ ಅನ್ನೋದು ಇದರ ಅರ್ಥ. ಇನ್ನು 7ನೇ ಪ್ರಶ್ನೆ, 1 ವರ್ಷದ ಅವಧಿಯಲ್ಲಿ ಒಂದು ಆಸ್ಪತ್ರೆಯಲ್ಲಿ ವರದಿಯಾದ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆಯ ಬಗ್ಗೆ ಈ ಕೆಳಗಿನ ಕೋಷ್ಟಕದಲ್ಲಿ ಮಾಹಿತಿ ಇದೆ. ಇಲ್ಲಿ ಕ್ರಮ ಸಂಖ್ಯೆ, ತಿಂಗಳು, ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ, ಕ್ರಮ ಸಂಖ್ಯೆ, ತಿಂಗಳು, ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಕೊಟ್ಟಿದ್ದಾರೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನು ಕೊಟ್ಟಿದ್ದಾರೆ. ವೈ ಅಕ್ಷದ ಮೇಲೆ ಪ್ರಕರಣದ ಸಂಖ್ಯೆ ಮತ್ತು ಎಕ್ಸ್ ಅಕ್ಷದ ಮೇಲೆ ತಿಂಗಳುಗಳು ಬರುವಂತೆ ಒಂದು ಸ್ತಂಭ ಲೇಖ ನಕ್ಷೆಯನ್ನು ರಚಿಸಿ ನಿಮ್ಮ ಸಂಶೋಧನೆಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಮತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಫಸ್ಟು ನಾವೇನು ಮಾಡೋಣ, ಈ ಸ್ತಂಭ ಲೇಖವನ್ನು ರಚನೆ ಮಾಡ್ಕೊಳ್ಳೋಣ. ನೋಡಿ, ನಾನು ಬರೆದಿದ್ದೀನಿ ಸ್ತಂಭ ಲೇಖ, ಇದೇ ರೀತಿ ಬರ್ಕೊಂಡ್ರೆ ಸಾಕು ನೀವು. ಇಲ್ಲಿ ಕೆಳಗೆ ತಿಂಗಳುಗಳು, ಈ ಕಡೆ ಉದ್ದ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ. ನೋಡಿ, ಇಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಬರ್ಕೊಳ್ಳೋಣ, ಇಲ್ಲಿ ತಿಂಗಳು ಬರ್ಕೊಳ್ಳೋಣ. ಬರ್ಕೊಂಡ್ಬಿಟ್ಟು ನೋಡಿ, ಜನವರಿ ಏನಿದೆ ಪ್ರಶ್ನೆ, ಜನವರಿ ಎಷ್ಟಿದೆ? ಜನವರಿ ಪ್ರಕರಣಗಳ ಸಂಖ್ಯೆ 10 ಇದೆ. ಸೊ ಹಂಗಾಗಿ ನಾವೇನು ಮಾಡ್ತೀನಿ ನೋಡಿ, 10 ಮಾತ್ರ ಬರಂಗೆ ಬರ್ಕೊಡ್ತೀನಿ. ಉಳಿದಿರ್ತಕ್ಕಂಥದ್ದೆಲ್ಲ ಏನು ಸ್ಟಾಟಿಕ್ಸ್ ಇದೆಯೋ ಅದ್ರ ಪ್ರಕಾರನೇ ಬರ್ಕೊಂತ ಹೋಗೋಣ ನಾವು. ಈಗ ನೋಡಿ, ಯಾವ 3 ತಿಂಗಳುಗಳಲ್ಲಿ ಡೆಂಗ್ಯೂ ಪ್ರಕರಣಗಳು ಅಧಿಕವಾಗಿದ್ವು, ಯಾವ 3 ತಿಂಗಳಲ್ಲಿ ಡೆಂಗ್ಯೂ ಭಾಳ ಜಾಸ್ತಿ ಆಗಿದ್ವು ಅಂತ ಚಿತ್ರ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಯಾವುದಿದು? ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಎಷ್ಟೆಷ್ಟು ಪ್ರಕರಣ? 65, 65, 65. ಅದನ್ನು ಬರಿತಾ ಹೋಗೋಣ. ನೋಡಿ, ಉತ್ತರ ಅತ್ಯಧಿಕ ಸಂಖ್ಯೆಯ ಡೆಂಗ್ಯೂ ಪ್ರಕರಣಗಳು ಕಂಡುಬಂದ 3 ತಿಂಗಳು ಜುಲೈ 65 ಪ್ರಕರಣ, ಆಗಸ್ಟ್ 65 ಪ್ರಕರಣ, ಸೆಪ್ಟೆಂಬರ್ 65 ಪ್ರಕರಣ ಆಗಿದ್ದವು. ಇವು ಪ್ರಕರಣಗಳ ಸಂಖ್ಯೆ ಮತ್ತು ಒಂದೇ ಆಗಿರ್ತಕ್ಕಂಥ ಮತ್ತು ವರ್ಷಕ್ಕೆ ಅತಿ ಹೆಚ್ಚು ಡೆಂಗ್ಯೂ ಪ್ರಕರಣ ಇರತಕ್ಕಂಥ ತಿಂಗಳು ಇವಾಗಿದ್ದಾವೆ ಅಂತ. ಇಷ್ಟು ಬರೆದ್ರೆ ಸಾಕು ನೀವು, ಈ ಕೆಳಗಿನ ಬರೀತಕ್ಕಂಥ ಅವಶ್ಯಕತೆ ಇಲ್ಲ, ನಾನು ನಿಮಗೆ ಡೀಟೇಲಾಗಿ ಗೊತ್ತಾಗಲಿ ಅಂತ ಬರೆದಿದ್ದೀನಿ. ಇನ್ನು 2ನೇದು, ಯಾವ ತಿಂಗಳುಗಳಲ್ಲಿ ಪ್ರಕರಣಗಳು ಅತ್ಯಂತ ಕಡಿಮೆ ಇದ್ದವು ಅಂತ. ಅತ್ಯಂತ ಕಡಿಮೆ ಯಾವುದಿದೆ ನೋಡಿ, ಅತ್ಯಂತ ಕಡಿಮೆ ಯಾವುದಿದೆ ಅಂದರೆ ಇದೆ ಜನವರಿ. ಎಷ್ಟು ಪ್ರಕರಣ? 10 ಪ್ರಕರಣ. ಅದು ಬರೆಯೋಣ. ನೋಡಿ, ಜನವರಿಯಲ್ಲಿ ಅತಿ ಕಡಿಮೆ ಡೆಂಗ್ಯೂ ಪ್ರಕರಣಗಳು ವರದಿಯಾಗಿವೆ. ಎಷ್ಟು ಪ್ರಕರಣ? 10. ಮತ್ತು ನೆಕ್ಸ್ಟ್ ಇನ್ನೂ ಭಾಳ ಕಡಿಮೆ ಅಂತಂದರೆ ಯಾವುದು? ಫೆಬ್ರವರಿಯಲ್ಲಿ ಎಷ್ಟು? 12 ಪ್ರಕರಣ. ನೆಕ್ಸ್ಟು ಮತ್ತು ಮಾರ್ಚಲ್ಲಿ 15 ಪ್ರಕರಣ. ಇವು ಅತಿ ಕಡಿಮೆ ಆಗಿದೆ. ಆದರೆ ಜನವರಿಯಲ್ಲಿ ಭಾಳ ಕಡಿಮೆ ಅಂದರೆ 10 ಬಂದಿದ್ದಾವೆ ಅಂತ ನಾವು ಹೇಳ್ಬೋದು. ಇನ್ನು 3ನೇ ಪ್ರಶ್ನೆ, ಡೆಂಗ್ಯೂ ಪ್ರಕರಣಗಳು ಗರಿಷ್ಠವಾಗಿರುವ ತಿಂಗಳುಗಳಲ್ಲಿ ಯಾವ ನೈಸರ್ಗಿಕ ಅಥವಾ ಪರಿಸರ ಅಂಶಗಳು ಡೆಂಗ್ಯೂ ಪ್ರಕರಣಗಳ ಹೆಚ್ಚಳಕ್ಕೆ ಕಾರಣವಾಗಿರ್ಬೋದು? ಏನು ಜುಲೈ ಆಗಸ್ಟ್ ಏನಿತ್ತಲ್ಲ ನೋಡಿ, ಇದರಲ್ಲಿ ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗತ್ತೆ. ಇದು ಏನಿದೆ ಯಾವುದಿದು? ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಇದರಲ್ಲಿ ಯಾಕೆ ಈ ತಿಂಗಳಲ್ಲಿ 3 ಗರಿಷ್ಠ ಡೆಂಗ್ಯೂ ಪ್ರಕರಣಗಳು ಕಂಡು ಬಂದಿದ್ದಾವೆ ಅಂದರೆ ಅದಕ್ಕೆ ಉತ್ತರ ಮಳೆಗಾಲ ಇರುತ್ತೆ. ಹೌದಾ? ಈ ಟೈಮಲ್ಲಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಯೂಶ್ವಲಿ ಮಳೆಗಾಲ ಇರುತ್ತೆ. ಮತ್ತು ಸೊಳ್ಳೆಗಳ ಸಂತಾನೋತ್ಪತ್ತಿಗೆ ನೀರು ನಿಲ್ಲುವಂಥ ಗರಿಷ್ಠ ಚಾನ್ಸಸ್ ಇರುತ್ತೆ. ಹಂಗಾಗಿ ಈ ತಿಂಗಳುಗಳಲ್ಲಿ ನೈಸರ್ಗಿಕ ಅಥವಾ ಈ ಪರಿಸರ ಅಂಶಗಳು ಸಹ ಡೆಂಗ್ಯೂ ಪ್ರಕರಣಗಳ ಹೆಚ್ಚಳಕ್ಕೆ ಕಾರಣ ಆಗ್ಬೋದು ಅಂತ. ಕಾರಣ ಮಳೆ ಜಾಸ್ತಿ ಬೀಳೋದ್ರಿಂದ ಈ ತಿಂಗಳಲ್ಲಿ
ಸುತ್ತಮುತ್ತ ಮಳೆ ನೀರು ನಿಲ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಳೆ ನೀರು ನಿಲ್ಲೋದ್ರಿಂದ ಅದರಲ್ಲಿ ಡೆಂಗ್ಯೂ ಅಂದರೆ ಸೊಳ್ಳೆಗಳ ಸಂತಾನೋತ್ಪತ್ತಿ ಜಾಸ್ತಿ ಆಗುತ್ತೆ, ಅವು ಡೆಂಗ್ಯೂಗೆ ಕಾರಣ ಆಗ್ಬೋದು ಅನ್ನೋದು ಇದಕ್ಕೆ ಉತ್ತರ ಆಗಿದೆ. ಇನ್ನು 4ನೇ ಪ್ರಶ್ನೆ, ಡೆಂಗ್ಯೂ ಪ್ರಕರಣಗಳು ಗರಿಷ್ಠವಾಗಿರುವ ತಿಂಗಳುಗಳಲ್ಲಿ ಡೆಂಗ್ಯೂ ಹರಡುವಿಕೆಯನ್ನು ಕಡಿಮೆ ಮಾಡಲು ಗರಿಷ್ಠ ಹಂತದ ಕಾಲೋಚಿತ ಅವಧಿಗಿಂತ ಅಂದರೆ ಪೀಕ್ ಸೀಸನ್ ಮುಂಚಿತವಾಗಿಯೇ ಸಮುದಾಯ ಅಥವಾ ಸರ್ಕಾರ ತೆಗೆದುಕೊಳ್ಳಬಹುದಾದಂಥ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಸೂಚಿಸಿ ಅಂತ. ಅಂದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಏನು ಜಾಸ್ತಿ ಪ್ರಕರಣ ಬರ್ತಾವಲ್ಲ, ಅದಕ್ಕಿಂತ ಮುಂಚೆನೇ ಈ ರೋಗವನ್ನು ತಡೆಗಟ್ಟಲಿಕ್ಕೆ, ಡೆಂಗ್ಯೂ ಪ್ರಕರಣ ಕಡಿಮೆ ಮಾಡಲಿಕ್ಕೆ ಏನು ಮಾಡ್ಬೋದು ಅಂತ ಸಮುದಾಯ ಕ್ರಮಗಳನ್ನ ಕೊಡಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ, ಡೆಂಗ್ಯೂ ಹರಡುವಿಕೆಯನ್ನು ಕಡಿಮೆ ಮಾಡಲಿಕ್ಕೆ ಸಮುದಾಯ ಅಥವಾ ಸರ್ಕಾರ ಏನು ಮಾಡಿದೆ, ನಿಂತ ನೀರನ್ನು ನಿಲ್ಲದಂತೆ ನೋಡಿಕೊಳ್ಳೋದು. ಅಂದರೆ ಚರಂಡಿ ಗಿರಂಡಿ ಏನು ಸರಿ ಇರಲಿಲ್ಲ ಅಂದರೆ ಬ್ಲಾಕ್ ಆಗಿದ್ದರೆ ಅದನ್ನು ನೀಟಾಗಿ ಇದು ಮಾಡೋದು, ಮತ್ತು ಸೊಳ್ಳೆ ಪರದೆಯನ್ನು ಬಳಸುವಂತೆ ಮತ್ತು ಈ ಅವಧಿಯಲ್ಲಿ ನಿಯಮಿತವಾಗಿ ಕೀಟನಾಶಕಗಳನ್ನು ಸಿಂಪಡಿಸುವಂತಹ ತಡೆಗಟ್ಟುವ ಕ್ರಮಗಳನ್ನು ತೆಗೆದುಕೊಳ್ಬೋದು. ಎಲ್ಲ ಜನರಿಗೆ ಸೊಳ್ಳೆ ಪರದೆಗಳನ್ನು ಬಳಸಿ ಅಂತ ಹೇಳೋದು, ಮತ್ತು ನಿಂತ ನೀರಲ್ಲಿ ಏನಾದರೂ ಕ್ರಿಮಿನಾಶಕಗಳನ್ನು ಸಿಂಪಡಿಸ್ತಕ್ಕಂಥ ಕ್ರಮವನ್ನು ಸಮುದಾಯ ಅಥವಾ ಸರ್ಕಾರ ಮಾಡ್ಬೋದು ಅಂತ ಅರ್ಥ. ಇನ್ನು 8ನೇ ಪ್ರಶ್ನೆ, ನೀವು ಶಾಲಾ ಆರೋಗ್ಯ ಅಭಿಯಾನದ ಉಸ್ತುವಾರಿ ವಹಿಸ್ಕೊಂಡಿದ್ದೀರಿ ಅಂತ ಊಹಿಸ್ಕೊಳ್ಳಿ. ನೀವೇ ಅಥವಾ ಶಾಲೆಯಲ್ಲಿ ಆರೋಗ್ಯ ಮಂತ್ರಿ ಆಗಿದ್ದೀರಿ ಅಂತ ತಿಳ್ಕೊಳ್ಳಿ. ಸಾಂಕ್ರಾಮಿಕ ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳನ್ನು ಕಡಿಮೆ ಮಾಡಲಿಕ್ಕೆ ನೀವು ಯಾವ ಪ್ರಮುಖ ಅಂಶಗಳನ್ನು ಅಥವಾ ಕ್ರಿಯೆಯನ್ನು ಮಾಡ್ತೀರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಕಲಿತ ಅಂಶಗಳ ಆಧಾರದ ಮೇಲೆ ಕೆಲವು ಪ್ರಶ್ನೆಗಳನ್ನು ರೂಪಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಬರಿತಾ ಹೋಗೋಣ. ನೋಡಿ ಉತ್ತರ, ಪ್ರಮುಖ ಆರೋಗ್ಯ ಸಂದೇಶಗಳು. ನಾವು ವೈಯಕ್ತಿಕ ನೈರ್ಮಲ್ಯ. ಫಸ್ಟ್ ನಾವೇನು ಮಾಡಬೇಕು, ವೈಯಕ್ತಿಕ ನೈರ್ಮಲ್ಯವನ್ನು ಮಾಡ್ಕೋಬೇಕು. ಏನು ವೈಯಕ್ತಿಕ ನೈರ್ಮಲ್ಯ ಅಂದರೆ ಸೋಪಿನಿಂದ ಕೈಗಳನ್ನು ತೊಳೆಯೋದು, ದೇಹ, ಬಟ್ಟೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ಚೆನ್ನಾಗಿಡಬೇಕು. ನಮ್ಮ ದೇಹವನ್ನು ಚೆನ್ನಾಗಿಟ್ಕೋಬೇಕು, ಬಟ್ಟೆಯನ್ನು ಒಳ್ಳೆ ಶುಚಿಯಾಗಿರಬೇಕು ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸಹ ಸ್ವಚ್ಛವಾಗಿಟ್ಕೋಬೇಕು. ಆರೋಗ್ಯಕರ ಆಹಾರವನ್ನು ಹೊಂದಬೇಕು. ನಾವು ಯಾವುದು, ಹಣ್ಣು, ತರಕಾರಿ, ಧಾನ್ಯಗಳೊಂದಿಗೆ ಸಮತೋಲಿತ ಆಹಾರವನ್ನು ಸೇವಿಸಬೇಕು. ಜಂಕ್ ಫುಡ್ಡು, ಈ ಚಿಪ್ಸು, ಈ ಎಣ್ಣೆಯಲ್ಲಿ ಕರೆದಂಥ ಪದಾರ್ಥಗಳು ಅಂತ ಬಿಟ್ಬಿಡಬೇಕು. ದೈಹಿಕ ಚಟುವಟಿಕೆ, ಫಿಟ್ ಆಗಿರಲಿಕ್ಕೆ ಪ್ರತಿದಿನ ಆಟವಾಡಬೇಕು, ವ್ಯಾಯಾಮ ಮಾಡಬೇಕು. ಇನ್ನು ರೋಗ ಹರಡೋದನ್ನು ತಡೀರಿ ಅಂತ ಕೊಟ್ಟಿದ್ದಾರೆ. ಇದು ಹೆಡ್ಲೈನ್ಸ್, ಇದು ನೆನ್ಪಿಟ್ಕೊಳ್ಳಿ, ಇದು ಸಹ ಹೆಡ್ಲೈನ್ಸೇ, ಇದು ಕೆಳಗೆ ಬರೀಬೇಕಾಗಿತ್ತು. ಸೀನುವಾಗ, ಕೆಮ್ಮುವಾಗ ಬಾಯಿ ಮೂಗನ್ನು ಮುಚ್ಕೊಳ್ಬೇಕು. ಅನಾರೋಗ್ಯ ಪೀಡಿತರಾದಾಗ ಮನೆಯಲ್ಲೇ ಇರಬೇಕು. ವೈಯಕ್ತಿಕ ವಸ್ತುಗಳನ್ನು ಹಂಚ್ಕೊಳ್ಳೋದನ್ನು ತಪ್ಪಿಸ್ಬೇಕು. ಅಂದರೆ ನಮ್ಮ ವಸ್ತುಗಳು ಏನು ಊಟ ಇದೆ ಅಥವಾ ಟವಲ್ಲು, ಖರ್ಚೀಫು, ಇವುಗಳನ್ನು ಬೇರೆಯವರೊಂದಿಗೆ ಹಂಚ್ಕೋಬಾರ್ದು ನಾವು. ಇನ್ನು ಇದು ಸಹ ಹೆಡ್ಡಿಂಗು. ಹಾನಿಕಾರಕ ಅಭ್ಯಾಸಗಳನ್ನು ತಪ್ಪಿಸ್ಬೇಕು. ತಂಬಾಕು, ಮದ್ಯ, ಮಾದಕ ದ್ರವ್ಯಗಳನ್ನು ಬೇಡ ಅಂತ ಹೇಳಬೇಕು. ಅಂದರೆ ಇದರ ಹ್ಯಾಬಿಟಲ್ಲಿ ನಾವು ಬೀಳಬಾರ್ದು ನಾವು. ಇನ್ನು ಉತ್ತಮ ನೈರ್ಮಲ್ಯ, ಶೌಚಾಲಯಗಳನ್ನು ಬಳಸಿ ನೀರನ್ನು ಮುಚ್ಚಿಡಬೇಕು. ಸೊಳ್ಳೆ ಸಂತಾನೋತ್ಪತ್ತಿಯನ್ನು ತಡಿಬೇಕು. ಮನೆಯಲ್ಲಿ ಡ್ರಮ್ಮಲ್ಲಿ ಅಥವಾ ತೊಟ್ಟಿಯಲ್ಲಿ ನೀರು ಸಂಗ್ರಹ ಮಾಡಿರ್ತೀವಿ, ನಾವು ಅದನ್ನು ತೊಟ್ಟಿಯನ್ನು ಅಥವಾ ಡ್ರಮ್ಮನ್ನು ಓಪನ್ ಬಿಡೋದಲ್ಲೇ ಕ್ಲೋಸ್ ಮಾಡಬೇಕು. ಇನ್ನು ಮಾನಸಿಕ ಮತ್ತು ಸಾಮಾಜಿಕ ಯೋಗಕ್ಷೇಮ, ಚಿಂತೆಗಳನ್ನು ಹಂಚ್ಕೊಳ್ಬೇಕು, ಆದರೆ ಚಿಂತೆಗಳನ್ನು ಬಿಟ್ಬಿಡ್ರಿ. ಮತ್ತು ಒತ್ತಡವನ್ನು ನಿರ್ವಹಿಸಿ ಮತ್ತು ಸಕಾರಾತ್ಮಕ ಸಂಬಂಧಗಳನ್ನು ನಿರ್ಮಿಸಿ ಅಂತ. ಅಂದರೆ ಸ್ನೇಹಿತರ ಜೊತೆಗೆ, ಫ್ಯಾಮಿಲಿ ಜೊತೆಗೆ ಒಳ್ಳೆಯ ಸಂಬಂಧವನ್ನು ನಿರ್ವಹಿಸಬೇಕು. ನಮಗೆ ಚಿಂತೆ ಏನಾರು ಇದ್ದರೆ, ಅಂದರೆ ಕಷ್ಟ ಏನಾರು ಇದ್ದರೆ ನಾವು ಬೇರೆಯವರೊಂದಿಗೆ ಹಂಚ್ಕೊಂಡಾಗ ಕಷ್ಟ ಕಡಿಮೆ ಆಗುತ್ತೆ ಅಂತ. ಅದಕ್ಕೆ ಹೇಳ್ತಾರೆ ನೋಡಿ, ನಾವು ದುಃಖವನ್ನು ಬೇರೆಯವ್ರ ಜೊತೆಗೆ ಹಂಚ್ಕೋಬೇಕಂತೆ, ಕಡಿಮೆ ಆಗುತ್ತಂತೆ. ಅದೇ ನಮ್ಮಲ್ಲಿರೋ ಸಂತೋಷವನ್ನು, ಸುಖವನ್ನು ಬೇರೆಯವರೊಂದಿಗೆ ಹಂಚ್ಕೊಂಡ್ರೆ ಜಾಸ್ತಿ ಆಗುತ್ತಂತೆ. ಸೊ ಹಂಗಾಗಿ ಚಿಂತೆಗಳನ್ನು ಬಿಟ್ಬಿಡ್ರಿ. ಅದನ್ನು ಏನಾರು ಇದ್ದರೆ ಸಮಸ್ಯೆ ಬೇರೆಯವ್ರ ಜೊತೆಗೆ ಹೇಳ್ಕೊಳ್ಳಿ ಅನ್ನೋ ಅರ್ಥ ಇದು. ಇನ್ನು 9ನೇ ಪ್ರಶ್ನೆ, ಶೀತ, ಕೆಮ್ಮು ಅಥವಾ ಜ್ವರದಂತಹ ವೈರಸ್ ಸೋಂಕಿಗೆ ನಾವು ಪ್ರತಿಜೈವಿಕವನ್ನು ತೆಗೆದುಕೊಳ್ಳಬಾರದು ಎಂದು ಶಿಫಾರಸು ಮಾಡಲಾಗಿದೆ. ಈ ಶಿಫಾರಸಿಗೆ ಸಂಭವನೀಯ ಕಾರಣಗಳನ್ನು ನೀವು ನೀಡಬಹುದೇ? ಇದು ಮತ್ತೆ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ನು. ಇದು CBSEನವ್ರು ಯಾಕೆ ಈ ಕ್ವಶನ್ ಕೊಡ್ತಿದಾರೋ ಮತ್ತೆ ರಿಪೀಟ್ ಆಗಿರೋ ಗೊತ್ತಾಗ್ತಾ ಇಲ್ಲ. ಬಟ್ ಇದಕ್ಕೆ ಉತ್ತರ ಬರೆಯೋಣ. ಶೀತ, ಕೆಮ್ಮು ಅಥವಾ ಜ್ವರದಂತಹ ವೈರಲ್ ಸೋಂಕಿಗೆ ಪ್ರತಿಜೈವಿಕವನ್ನು ತೆಗೆದುಕೊಳ್ಳಬಾರ್ದು. ಏಕೆಂದರೆ, ನೆನ್ಪಿಟ್ಕೊಳ್ಳಿ, ಇಲ್ಲಿ 0 ಬಿಟ್ಟೋಗಿದೆ. ಏಕೆಂದರೆ ಪ್ರತಿಜೈವಿಕಗಳು ಈ ಕಾಯಿಲೆಗಳಿಗೆ ಕಾರಣ ಆಗ್ತಕ್ಕಂಥ ವೈರಸ್ಗಳ ಮೇಲೆ ಕೆಲಸ ಮಾಡೋದೇ ಇಲ್ಲ. ಈ ಶೀತ, ಕೆಮ್ಮು, ಜ್ವರ ಏನಿದೆ ಅದು ವೈರಸ್ಸಿಂದ ಬರ್ತಾವೆ. ಆದರೆ ಪ್ರತಿಜೈವಿಕಗಳು ಆಂಟಿಬಯೋಟಿಕ್ಕು ಬ್ಯಾಕ್ಟೀರಿಯಾದ ಮೇಲೆ ಮಾತ್ರ ಕೆಲಸ ಮಾಡ್ತವೆ, ವೈರಸ್ ಮೇಲೆ ಏನೂ ಕ್ರಮ ಕೈಗೊಳ್ಳಲ್ಲ. ಹಂಗಾಗಿ ಇದು ಕೆಲಸ ಮಾಡಲ್ಲ ಆಂಟಿಬಯೋಟಿಕ್ ತೊಗೊಂಡ್ರೆ ಅಂತ. ಇನ್ನು 10ನೇ ಪ್ರಶ್ನೆ, ಸೋಂಕಿತ ವ್ಯಕ್ತಿಯ ಮಲದಿಂದ ಕುಡಿಯೋ ನೀರು ಕಲುಷಿತಗೊಂಡ್ರೆ ಈ ಕೆಳಗಿನವುಗಳಲ್ಲಿ ಯಾವ ರೋಗಗಳು ಹರಡ್ಬೋದು ಅಂತ. ಅಂದರೆ ಈ ಮಲಮೂತ್ರ ನೋಡ್ರಿ, ಲೆಟ್ರಿನ್ ಏನಿದೆ ಅದು ಕುಡಿಯೋ ನೀರಿನೊಂದಿಗೆ ಏನಾದರೂ ಮಿಕ್ಸ್ ಆಗಿ ನೀರು ಕಲುಷಿತಗೊಂಡಾಗ ಯಾವ ರೋಗ ಬರುತ್ತೆ ಅಂತ, ನೀರನ್ನು ಏನಾದರೂ ಸೇವನೆ ಮಾಡಿದಾಗ ಯಾವ ರೋಗ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಹೆಪಟೈಟಿಸ್ ಎ, ಕ್ಷಯ, ಪೋಲಿಯೋ ಜ್ವರ, ಕಾಲರ, ಚಿಕನ್ ಪಾಕ್ಸ್, ಅಮ್ಮ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ತಾ ಹೋಗೋಣ. ಸೋಂಕಿತ ವ್ಯಕ್ತಿಯ ಮಲದಿಂದ ಕುಡಿಯೋ ನೀರು ಕಲುಷಿತಗೊಂಡ್ರೆ ಹರಡ್ತಕ್ಕಂಥ ರೋಗಗಳಂದರೆ ಹೆಪಟೈಟಿಸ್ ಎ, ಪೋಲಿಯೋ ಜ್ವರ, ಪೋಲಿಯೋ ಮೈಲಿಟಿಸ್ ಅಂತ ಕರೀತಾರೆ ಇದನ್ನು, ಮತ್ತು ಕಾಲರ. ನೆನ್ಪಿಟ್ಕೊಳ್ಳಿ, ಇಷ್ಟು ರೋಗ ಹರಡುತ್ತೆ ನಮಗೆ. ಹಾಗಾಗಿ
ನಾವೇನು ಮಾಡಬೇಕು, ಇದೇನು ಬರಲ್ಲ ಚಿಕನ್ ಪಾಕ್ಸು, ಇದು ಗಾಳಿಯಿಂದ ಬರ್ತಕ್ಕಂಥದ್ದು ಮತ್ತು ಡೈರೆಕ್ಟ್ ಟಚ್ ಮಾಡೋದ್ರಿಂದ ಬರ್ತಕ್ಕಂಥದ್ದು. ಹಂಗಾಗಿ ಹೆಪಟೈಟಿಸ್ ಎ, ಪೋಲಿಯೋ ಮತ್ತು ಕಾಲ್ರಾ, ಇದು ಕ್ಷಯನೂ ಅಷ್ಟೇ, ಇದರಿಂದ ಏನು ಬರೋದಿಲ್ಲ. ಯಾವುದು ಸೋಂಕಿತ ನೀರನ್ನು ಕುಡಿಯೋದಕ್ಕೆ ಕ್ಷಯ ಬರೋದಿಲ್ಲ. ನೆಕ್ಸ್ಟ್ 11ನೇ ಪ್ರಶ್ನೆ, ನಮ್ಮ ದೇಹವು ಮೊದಲ ಬಾರಿಗೆ ರೋಗಕಾರಕವನ್ನು ಎದುರಿಸಿದಾಗ ರೋಗ ನಿರೋಧಕ ಪ್ರಕ್ರಿಯೆ ಸಾಮಾನ್ಯವಾಗಿ ಕಡಿಮೆ ಇರುತ್ತೆ, ಆದರೆ ಮತ್ತೆ ಅದೇ ರೋಗಕಾರಕ್ಕೆ ತೆರೆದುಕೊಂಡಾಗ ದೇಹದ ರೋಗ ನಿರೋಧಕ ಪ್ರಕ್ರಿಯೆ ಮೊದಲ ಬಾರಿಗೆ ಹೋಲಿಸಿದ್ರೆ ಬಹಳ ಹೆಚ್ಚಾಗಿರುತ್ತೆ. ಕಾರಣ ಏನು ಅಂತ ಅಂದರೆ, ಒಂದು ಸರಿ ಜ್ವರ ಬಂದಾಗ ನಮಗೆ ತುಂಬ ಸುಸ್ತಾಗುತ್ತೆ, ನೆಕ್ಸ್ಟ್ 2ನೇ ಟೈಮ್ ಜ್ವರ ಬಂದಾಗ ಅಷ್ಟು ಸುಸ್ತಾಗೋದಿಲ್ಲ ಅಂತ ಇದರ ಅರ್ಥ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಸರಿಯಾದಂಥ ಉತ್ತರ ನೋಡೋಣ. ನಮ್ಮ ದೇಹ ಮೊದಲ ಬಾರಿಗೆ ರೋಗಕಾರಕವನ್ನು, ವೈರಸ್ ಅಥವಾ ಬ್ಯಾಕ್ಟೀರಿಯಾವನ್ನು ಎದುರಿಸಿದಾಗ ನಮ್ಮ ರೋಗ ನಿರೋಧಕ ವ್ಯವಸ್ಥೆಗೆ ಈ ಕೆಳಗಿನವುಗಳಿಗೆ ಟೈಮ್ ಬೇಕಾಗಿರುತ್ತೆ. ಒಂದು, ಆಕ್ರಮಣಕಾರಕವನ್ನು ಗುರುತಿಸೋದು, ನಿರ್ದಿಷ್ಟ ಪ್ರತಿಕಾಯಕವನ್ನು ರಚಿಸೋದು, ರೋಗಕಾರಕವನ್ನು ನೆನಪಿಟ್ಕೊಳ್ತಕ್ಕಂಥ ಮೆಮೊರಿ ಕೋಶವನ್ನು ನಿರ್ಮಿಸೋದು. ಇನ್ನು ಈ ಮೊದಲ ಪ್ರಕ್ರಿಯೆ ಪ್ರಾಥಮಿಕ ರೋಗ ನಿರೋಧಕ ಪ್ರಕ್ರಿಯೆ ಅಂತ ಕರೀತಾರೆ. ಮೊದಲ ಸರಿ ಉಂಟಾಗಿದ್ದು ಪ್ರಾಥಮಿಕ ರೋಗ ನಿರೋಧಕ ಪ್ರಕ್ರಿಯೆ ಅಂತ ಕರೀತಾರೆ. ಮತ್ತು ಇದು ಸಾಮಾನ್ಯವಾಗಿ ನಿಧಾನವಾಗಿರುತ್ತೆ ಮತ್ತು ದುರ್ಬಲವಾಗಿರುತ್ತೆ. ಅಂದರೆ ನಮ್ಮ ಬಾಡಿ ಹೇಳೋದು ನಾನು ತುಂಬ ವೀಕ್ ಆಗಿರುತ್ತೆ, ಬಾಡಿ ತುಂಬ ಸುಸ್ತಾಗಿರುತ್ತೆ ಮತ್ತು ನಿಧಾನವಾಗಿ ಪ್ರಕ್ರಿಯೆ ಆಗ್ತಾ ಇರ್ತದೆ. ಅದೇ ರೋಗ ಮತ್ತೆ ನಮ್ಮ ದೇಹವನ್ನು ಪ್ರವೇಶಿಸಿದಾಗ, ಅಂದರೆ ಒಂದು ಸರಿ ಕರೋನಾ ಬಂದಿದೆ, ಅವರು ಆರಾಮಾಗಿದ್ದಾರೆ, ಮತ್ತೆ ಕರೋನಾ ಬಂದಾಗ ಅಷ್ಟೊಂದು ಸುಸ್ತು ಮಾಡಲ್ಲ, ಅದು ಈಸಿಯಾಗಿ ಆರಾಮಾಗತ್ತೆ ಅನ್ನೋ ಅರ್ಥ. ನಮ್ಮ ಮೆಮೊರಿ ಬಿ ಕೋಶಗಳು ಏನಾಗಿದ್ದಾವೆ, ಸರಿಯಾಗಿ ನೆನ್ಪಿಟ್ಕೊಂಡಿರ್ತಾವವು ಇವ್ಯಾವಿವೋ ಅಂಥೇಳಿ. ಹಂಗಾಗಿ ಅವು ಸರಿಯಾದ ಪ್ರತಿಕಾಯಗಳನ್ನು ತ್ವರಿತವಾಗಿ ಉತ್ಪಾದನೆ ಮಾಡ್ತವೆ ಮತ್ತು ನಮ್ಮ ಮೆಮೊರಿ ಟಿ ಕೋಶಗಳು ಸೋಂಕಿತ ಕೋಶಗಳನ್ನು ವೇಗವಾಗಿ ನಾಶ ಮಾಡಲಿಕ್ಕೆ ಹೆಲ್ಪ್ ಆಗ್ತವೆ. ಅಂದರೆ ಉದಾಹರಣೆ ಸಿಂಪಲ್ ಇಷ್ಟೇಪ್ಪ, ಈಗ ಅವ್ರು ಯಾರಿದ್ದಾರೆ ಶತ್ರುಗಳು, ಅವ್ರು ಏನೇನೋ ಅಸ್ತ್ರಗಳನ್ನು ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ಬಿಡ್ತದೆ ನಮಗೆ. ಯಾವಾಗ ಒಂದು ಸರಿ ಆಲೆ ಅವ್ರ ಜೊತೆಗೆ ಯುದ್ಧ ಮಾಡಿದರೆ, ಇನ್ನು ಫಸ್ಟ್ ಟೈಮ್ ಯುದ್ಧ ಮಾಡ್ತಿದ್ದೀವಿ ಅಂದರೆ ಅವ್ರು ಹೆಂಗಿದ್ದಾರೆ, ಏನು ಅವ್ರ ಸಾಮರ್ಥ್ಯ ಏನು ಅನ್ನೋದು ಗೊತ್ತಾಗಲ್ಲ ಅನ್ನೋ ಅರ್ಥ. 2ನೇ ಟೈಮ್ ಯುದ್ಧ ಮಾಡ್ಬೇಕಾದ್ರೆ ಗೊತ್ತಾಗ್ಬಿಡ್ತದೆ ನಮಗೆ ಅವ್ರ ಹತ್ರ ಏನೇನಿದೆ, ಏನಾಗಿದೆ ಅಂತ. ಹಂಗೆ ನಮ್ಮ ಜೀವಕೋಶಕ್ಕೂ ಅಷ್ಟೇ ಏನಾಗಿದೆ, ಇದು ಈ ಜೈವಿಕಗಳು ಅಥವಾ ಈ ಸೂಕ್ಷ್ಮ ಜೀವಿಗಳು ಏನೇನು ಎಂಥ ಸಾಮರ್ಥ್ಯ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ತಕ್ಕಂಗೆ ಅವು ಪ್ರತಿ ಜೈವಿಕಗಳನ್ನು ರಚನೆ ಮಾಡಿಬಿಟ್ಟು 2ನೇ ಟೈಮು ವೇಗವಾಗಿ ಅವ್ರ ಜೊತೆಗೆ ಹೋರಾಟ ಮಾಡುತ್ತೆ ಅಂತ. ಇದನ್ನು ದ್ವಿತೀಯ ರೋಗ ನಿರೋಧಕ ಪ್ರಕ್ರಿಯೆ ಅಂತ ಕರೀತಾರೆ. ಮತ್ತು ಇದು ವೇಗವಾಗಿರುತ್ತೆ, ಬಲವಾಗಿರುತ್ತೆ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಅಂದರೆ ವೇಗವಾಗಿ ಅವ ಜೀವಕೋಶಗಳನ್ನು, ಅಂದರೆ ಪ್ರತಿ ಜೈವಿಕಗಳನ್ನು, ಸೂಕ್ಷ್ಮ ಜೀವಿಗಳನ್ನು ಸೋಲಿಸ್ಬಿಡುತ್ತೆ ಮತ್ತು ನಾವು ಬೇಗ ವಾಸಿ ಆಗ್ತೀವಿ ಅನ್ನೋದು ಇದರ ಅರ್ಥ.